ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಚಿಂತನೆ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಒಂದು ವಿಶೇಷ ಸೆಷನ್ ಅನ್ನು ಕರೆಯಲಾಗಿದೆ. ಏಪ್ರಿಲ್ 16ರಿಂದ 18ರವರೆಗೆ ಕೂಡ ವಿಶೇಷ ಸಂಸತ್ ಅಧಿವೇಶನ ನಡೆಯಲಿದೆ. ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಯುವುದಕ್ಕೆ ಅಂದ್ರೆ 33% ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಆಗುತ್ತೆ. ನಾರಿ ಶಕ್ತಿ ವಂದನಾ ಅಭಿಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಶೇಷ ಸೆಷನ್ ಕರೆದಿರುವಂತದ್ದು 2023ರಲ್ಲಿ ವಿಧೇಯಕವನ್ನು ತಂದಿತ್ತು ಕೇಂದ್ರ ಸರ್ಕಾರ. ಈ ಬಗ್ಗೆ ಚರ್ಚೆಗೆ ಇಂದು ಕಾಂಗ್ರೆಸ್ನಿಂದ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಸಿಡಬ್ಲ್ಯೂಸಿಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ, ಡಿಸಿಎಂ. ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ವಿಚಾರಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದರಿಂದ ಮಹಿಳಾ ಅಭಿವೃದ್ಧಿಯ ವಿಚಾರವಾಗಿ ಕೇಂದ್ರ ಸರ್ಕಾರ ಚಿಂತನೆ ಮಾಡಿದೆ ಅಂತ ಹೇಳಿಕೆಯನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ 3 ದಿನ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಪ್ರಸ್ತಾಪ ಕೂಡ ನಡೆಯಲಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಸಿಎಂ ಹಾಗೆ ಡಿಸಿಎಂ ಈ ಸಭೆಯಲ್ಲಿ ಕೂಡ ತೆರಳಲಿದ್ದಾರೆ, ಭಾಗಿಯಾಗಲಿದ್ದಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಚಿಂತನೆ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಒಂದು ವಿಶೇಷ ಸೆಷನ್ ಅನ್ನು ಕರೆಯಲಾಗಿದೆ. ಏಪ್ರಿಲ್ 16ರಿಂದ 18ರವರೆಗೆ ಕೂಡ ವಿಶೇಷ ಸಂಸತ್ ಅಧಿವೇಶನ ನಡೆಯಲಿದೆ. ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಯುವುದಕ್ಕೆ ಅಂದ್ರೆ 33% ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಆಗುತ್ತೆ. ನಾರಿ ಶಕ್ತಿ ವಂದನಾ ಅಭಿಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಶೇಷ ಸೆಷನ್ ಕರೆದಿರುವಂತದ್ದು 2023ರಲ್ಲಿ ವಿಧೇಯಕವನ್ನು ತಂದಿತ್ತು ಕೇಂದ್ರ ಸರ್ಕಾರ. ಈ ಬಗ್ಗೆ ಚರ್ಚೆಗೆ ಇಂದು ಕಾಂಗ್ರೆಸ್ನಿಂದ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಸಿಡಬ್ಲ್ಯೂಸಿಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ, ಡಿಸಿಎಂ. ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ವಿಚಾರಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದರಿಂದ ಮಹಿಳಾ ಅಭಿವೃದ್ಧಿಯ ವಿಚಾರವಾಗಿ ಕೇಂದ್ರ ಸರ್ಕಾರ ಚಿಂತನೆ ಮಾಡಿದೆ ಅಂತ ಹೇಳಿಕೆಯನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ 3 ದಿನ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಪ್ರಸ್ತಾಪ ಕೂಡ ನಡೆಯಲಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಸಿಎಂ ಹಾಗೆ ಡಿಸಿಎಂ ಈ ಸಭೆಯಲ್ಲಿ ಕೂಡ ತೆರಳಲಿದ್ದಾರೆ, ಭಾಗಿಯಾಗಲಿದ್ದಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಚಿಂತನೆ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಒಂದು ವಿಶೇಷ ಸೆಷನ್ ಅನ್ನು ಕರೆಯಲಾಗಿದೆ. ಏಪ್ರಿಲ್ 16ರಿಂದ 18ರವರೆಗೆ ಕೂಡ ವಿಶೇಷ ಸಂಸತ್ ಅಧಿವೇಶನ ನಡೆಯಲಿದೆ. ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಯುವುದಕ್ಕೆ ಅಂದ್ರೆ 33% ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಆಗುತ್ತೆ. ನಾರಿ ಶಕ್ತಿ ವಂದನಾ ಅಭಿಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಶೇಷ ಸೆಷನ್ ಕರೆದಿರುವಂತದ್ದು 2023ರಲ್ಲಿ ವಿಧೇಯಕವನ್ನು ತಂದಿತ್ತು ಕೇಂದ್ರ ಸರ್ಕಾರ. ಈ ಬಗ್ಗೆ ಚರ್ಚೆಗೆ ಇಂದು ಕಾಂಗ್ರೆಸ್ನಿಂದ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಸಿಡಬ್ಲ್ಯೂಸಿಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ, ಡಿಸಿಎಂ. ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ವಿಚಾರಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದರಿಂದ ಮಹಿಳಾ ಅಭಿವೃದ್ಧಿಯ ವಿಚಾರವಾಗಿ ಕೇಂದ್ರ ಸರ್ಕಾರ ಚಿಂತನೆ ಮಾಡಿದೆ ಅಂತ ಹೇಳಿಕೆಯನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ 3 ದಿನ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಪ್ರಸ್ತಾಪ ಕೂಡ ನಡೆಯಲಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಸಿಎಂ ಹಾಗೆ ಡಿಸಿಎಂ ಈ ಸಭೆಯಲ್ಲಿ ಕೂಡ ತೆರಳಲಿದ್ದಾರೆ, ಭಾಗಿಯಾಗಲಿದ್ದಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಚಿಂತನೆ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಒಂದು ವಿಶೇಷ ಸೆಷನ್ ಅನ್ನು ಕರೆಯಲಾಗಿದೆ. ಏಪ್ರಿಲ್ 16ರಿಂದ 18ರವರೆಗೆ ಕೂಡ ವಿಶೇಷ ಸಂಸತ್ ಅಧಿವೇಶನ ನಡೆಯಲಿದೆ. ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಯುವುದಕ್ಕೆ ಅಂದ್ರೆ 33% ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಆಗುತ್ತೆ. ನಾರಿ ಶಕ್ತಿ ವಂದನಾ ಅಭಿಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಶೇಷ ಸೆಷನ್ ಕರೆದಿರುವಂತದ್ದು 2023ರಲ್ಲಿ ವಿಧೇಯಕವನ್ನು ತಂದಿತ್ತು ಕೇಂದ್ರ ಸರ್ಕಾರ.
ಈ ಬಗ್ಗೆ ಚರ್ಚೆಗೆ ಇಂದು ಕಾಂಗ್ರೆಸ್ನಿಂದ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಸಿಡಬ್ಲ್ಯೂಸಿಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ, ಡಿಸಿಎಂ. ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ವಿಚಾರಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದರಿಂದ ಮಹಿಳಾ ಅಭಿವೃದ್ಧಿಯ ವಿಚಾರವಾಗಿ ಕೇಂದ್ರ ಸರ್ಕಾರ ಚಿಂತನೆ ಮಾಡಿದೆ ಅಂತ ಹೇಳಿಕೆಯನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ 3 ದಿನ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಪ್ರಸ್ತಾಪ ಕೂಡ ನಡೆಯಲಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಸಿಎಂ ಹಾಗೆ ಡಿಸಿಎಂ ಈ ಸಭೆಯಲ್ಲಿ ಕೂಡ ತೆರಳಲಿದ್ದಾರೆ, ಭಾಗಿಯಾಗಲಿದ್ದಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಚಿಂತನೆ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಒಂದು ವಿಶೇಷ ಸೆಷನ್ ಅನ್ನು ಕರೆಯಲಾಗಿದೆ. ಏಪ್ರಿಲ್ 16ರಿಂದ 18ರವರೆಗೆ ಕೂಡ ವಿಶೇಷ ಸಂಸತ್ ಅಧಿವೇಶನ ನಡೆಯಲಿದೆ. ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಯುವುದಕ್ಕೆ ಅಂದ್ರೆ 33% ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಆಗುತ್ತೆ. ನಾರಿ ಶಕ್ತಿ ವಂದನಾ ಅಭಿಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಶೇಷ ಸೆಷನ್ ಕರೆದಿರುವಂತದ್ದು. 2023ರಲ್ಲಿ ವಿಧೇಯಕವನ್ನು ತಂದಿತ್ತು ಕೇಂದ್ರ ಸರ್ಕಾರ. ಈ ಬಗ್ಗೆ ಚರ್ಚೆಗೆ ಇಂದು ಕಾಂಗ್ರೆಸ್ನಿಂದ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಸಿಡಬ್ಲ್ಯೂಸಿಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ, ಡಿಸಿಎಂ. ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ವಿಚಾರಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದರಿಂದ ಮಹಿಳಾ ಅಭಿವೃದ್ಧಿಯ ವಿಚಾರವಾಗಿ ಕೇಂದ್ರ ಸರ್ಕಾರ ಚಿಂತನೆ ಮಾಡಿದೆ ಅಂತ ಹೇಳಿಕೆಯನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ 3 ದಿನ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಪ್ರಸ್ತಾಪ ಕೂಡ ನಡೆಯಲಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಸಿಎಂ ಹಾಗೆ ಡಿಸಿಎಂ ಈ ಸಭೆಯಲ್ಲಿ ಕೂಡ ತೆರಳಲಿದ್ದಾರೆ, ಭಾಗಿಯಾಗಲಿದ್ದಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಚಿಂತನೆ ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಒಂದು ವಿಶೇಷ ಸೆಷನ್ ಅನ್ನು ಕರೆಯಲಾಗಿದೆ. ಏಪ್ರಿಲ್ 16ರಿಂದ 18ರವರೆಗೆ ಕೂಡ ವಿಶೇಷ ಸಂಸತ್ ಅಧಿವೇಶನ ನಡೆಯಲಿದೆ. ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಯುವುದಕ್ಕೆ ಅಂದ್ರೆ 33% ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಆಗುತ್ತೆ. ನಾರಿ ಶಕ್ತಿ ವಂದನಾ ಅಭಿಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಶೇಷ ಸೆಷನ್ ಕರೆದಿರುವಂತದ್ದು. 2023ರಲ್ಲಿ ವಿಧೇಯಕವನ್ನು ತಂದಿತ್ತು ಕೇಂದ್ರ ಸರ್ಕಾರ. ಈ ಬಗ್ಗೆ ಚರ್ಚೆಗೆ ಇಂದು ಕಾಂಗ್ರೆಸ್ನಿಂದ ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಸಿಡಬ್ಲ್ಯೂಸಿಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ, ಡಿಸಿಎಂ. ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ವಿಚಾರಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದರಿಂದ ಮಹಿಳಾ ಅಭಿವೃದ್ಧಿಯ ವಿಚಾರವಾಗಿ ಕೇಂದ್ರ ಸರ್ಕಾರ ಚಿಂತನೆ ಮಾಡಿದೆ ಅಂತ ಹೇಳಿಕೆಯನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ 3 ದಿನ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಪ್ರಸ್ತಾಪ ಕೂಡ ನಡೆಯಲಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ಸಿಎಂ ಹಾಗೆ ಡಿಸಿಎಂ ಈ ಸಭೆಯಲ್ಲಿ ಕೂಡ ತೆರಳಲಿದ್ದಾರೆ, ಭಾಗಿಯಾಗಲಿದ್ದಾರೆ.